ನಮಸ್ಕಾರ ಆ್ಯಂಡ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಟ್ರೆಕ್ಕಿಂಗ್ ಕಪಲ್. ಇವತ್ತು ನಾವು ಹೋಗ್ತಾ ಇರೋದು ಅಂಡಮಾನ್ ಐಲ್ಯಾಂಡ್ಸ್. ಬ್ಯಾಂಗ್ಳೂರಿಂದ 3 hours ಫ್ಲೈಟ್ ಆಗುತ್ತೆ ಮತ್ತು ಡೈರೆಕ್ಟ್ ಫ್ಲೈಟ್ಸು ಬ್ಯಾಂಗ್ಳೂರಿಂದ ನಿಮಗೆ ಅಂಡಮಾನ್ಗೆ ಸಿಗುತ್ತೆ. ನಾವು ವಿಸಿಟ್ ಮಾಡಿದ ಫಸ್ಟ್ ಪ್ಲೇಸು ಕಾರ್ಬಿನ್ ಕೋಸ್ ಬೀಚ್. ಇಲ್ಲಿ ಸನ್ಸೆಟ್ ನೋಡಿ ನಾವು ಆ ದಿನನ ಎಂಡ್ ಮಾಡಿದ್ವಿ. ನೆಕ್ಸ್ಟ್ ಡೇ ನೀವು ಮ್ಯೂಸಿಯಮ್ಸ್ನ ವಿಸಿಟ್ ಮಾಡ್ಬೋದು. ಕೋರಲ್ಸ್ ಮ್ಯೂಸಿಯಮ್ಸ್ ಇದೆ ಮತ್ತು ಅಕ್ವೇರಿಯಮ್ಸ್ ಇದೆ. ಇಲ್ಲೆಲ್ಲ ಹೋಗಿ ನೆಕ್ಸ್ಟ್ ಡೇ ನೀವು ಟೈಮ್ ಸ್ಪೆಂಡ್ ಮಾಡ್ಬೋದು. ಮ್ಯೂಸಿಯಂ ವಿಸಿಟ್ ಆದಮೇಲೆ ನಾವು ಸನ್ಸೆಟ್ಗೆ ಹೋಗಿದ್ದು ಒಂದೂರ್ ಬೀಚ್ ಅಂತ. ಇಲ್ಲಿ ಸನ್ಸೆಟ್ಸ್ ಮಾತ್ರ ಕ್ರೇಜಿಯಾಗಿರುತ್ತೆ. ನೆಕ್ಸ್ಟ್ ಡೇ ನಾವು ಕ್ರೂಸಲ್ಲಿ ಹೊರಟಿದ್ದು ಹ್ಯಾವ್ಲಾಕ್ ಐಲ್ಯಾಂಡ್. ಹ್ಯಾವ್ಲಾಕ್ ಐಲ್ಯಾಂಡ್ಗೆ ಟಿಕೆಟ್ಸು ಆನ್ಲೈನಲ್ಲಿ ಬುಕ್ ಮಾಡ್ಕೊಳ್ಳೋಕ್ಕಾಗತ್ತೆ. ನಮ್ಮ ಸ್ಟೇ ಬೀಚ್ ಹತ್ರನೇ ಇತ್ತು. ಫಸ್ಟ್ ಟೈಮ್ ಬ್ಲೂ ವಾಟರ್ ನೋಡಿ ತುಂಬ ಎಕ್ಸೈಟ್ ಆಗಿದ್ವಿ. ಸ್ವಲ್ಪ ಹೊತ್ತು ಸ್ವಿಮ್ ಮಾಡಿ ಬೀಚ್ ಹತ್ರ ಟೈಮ್ ಸ್ಪೆಂಡ್ ಮಾಡಿ ವಾಪಸ್ ಬಂದ್ವಿ. ಇದು ಕಾಲಾ ಪತ್ಥರ್ ಬೀಚ್. ಇಲ್ಲಿ ನಾವು ಮಧ್ಯಾಹ್ನದ ಟೈಮಿಗೆ ಹೋಗಿದ್ದರಿಂದ ತುಂಬ ಬಿಸಿಲಿತ್ತು. ಈ ಬೀಚಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ನಾವು ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೊರಟ್ವಿ. ಇದು ರಾಧಾನಗರ್ ಬೀಚು. ಇಲ್ಲಿ ಸನ್ಸೆಟ್ನ ಎಂಜಾಯ್ ಮಾಡಿದ್ವಿ. ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ ನಾವು ಸ್ಕೂಬಾ ಡೈವಿಂಗ್ಗೆ ಹೋದ್ವಿ. ಸ್ಕೂಬಾ ಡೈವಿಂಗ್ ಎಕ್ಸ್ಪೀರಿಯನ್ಸ್ ತುಂಬ ಸಖತ್ತಾಗಿರುತ್ತೆ. ನೀವೊಂಥರ ಬೇರೆ ಜಗತ್ತಿಗೆ ಹೋದಂಗೆ ಫೀಲ್ ಆಗುತ್ತೆ. ಮರೀನ್ ವರ್ಲ್ಡ್ ತುಂಬ ಚೆನ್ನಾಗಿರುತ್ತೆ. ನೀವು ಅಂಡಮಾನ್ ಟ್ರಿಪ್ ಪ್ಲ್ಯಾನ್ ಮಾಡ್ತಾ ಇದ್ದರೆ ಸ್ಕೂಬಾ ಡೈವಿಂಗ್ ಮಸ್ಟ್ ಟ್ರೈ ಎಕ್ಸ್ಪೀರಿಯನ್ಸ್. ಸ್ವಿಮ್ಮಿಂಗ್ ಏನು ಮ್ಯಾಂಡೇಟರಿ ಇಲ್ಲ ಸ್ಕೂಬಾ ಡೈವಿಂಗಿಗೆ. ಹಾಫ್ ಆನ್ ಅವರ್ ಟ್ರೈನಿಂಗ್ ಇರುತ್ತೆ. ಅವರು ಅಂಡರ್ ವಾಟರಲ್ಲಿ ಹೇಗೆ ಉಸಿರಾಡಬೇಕು ಅನ್ನೋದೆಲ್ಲ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ನೀವು ಅಂಡಮಾನ್ ಟ್ರಿಪ್ ಪ್ಲ್ಯಾನ್ ಮಾಡ್ತಾ ಇದ್ದರೆ ಈ ಆ್ಯಕ್ಟಿವಿಟಿನ ತಪ್ಪದೆ ಆ್ಯಡ್ ಮಾಡಿ. ನೆಕ್ಸ್ಟ್ ನಾವು ಹೋಗಿದ್ದು ಎಲಿಫೆಂಟ್ ಬೀಚ್ಗೆ. ಇಲ್ಲಿ ವಾಟರ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಇರುತ್ತೆ. ವಾಪಸ್ ನಮ್ಮ ಸ್ಟೇ ಹತ್ರ ಬಂದ್ವಿ. ಮಾತ್ರ ಸನ್ಸೆಟ್ ಆಗಿತ್ತು. ಸ್ಕೈ ಫುಲ್ ಕಲರ್ಫುಲ್ ಆಗಿತ್ತು. ಇದು ಅಂಡಮಾನ್ ಲೋ ಟೈಡ್ ಇದ್ದಾಗ ನೀರೆಲ್ಲ ಕೆಳಗಡೆ ಹೋಗಿಬಿಟ್ಟಿದೆ. ಒಳ್ಳೆ ಡೆಸರ್ಟ್ ಥರ ಕಾಣಿಸ್ತಾ ಇತ್ತು. ನೆಕ್ಸ್ಟ್ ಡೇ ನಾವು ಕ್ರೂಸಲ್ಲಿ ನೀಲ್ ಐಲ್ಯಾಂಡ್ಗೆ ಟ್ರಾವೆಲ್ ಮಾಡಿದ್ವಿ. ನೀಲ್ ಐಲ್ಯಾಂಡ್ ತುಂಬ ಚೆನ್ನಾಗಿದೆ. ಒಳ್ಳೆ ಬೇರೆ ಕಂಟ್ರಿ ಹಾಗೆ ಫೀಲ್ ಆಗ್ತಾ ಇತ್ತು. ನಮ್ಮ ಸ್ಟೇ ಹತ್ರನೇ ಈ ಪ್ಲೇಸ್ ಇತ್ತು. ಸ್ವಲ್ಪ ಹೊತ್ತು ಬೀಚಲ್ಲಿ ಎಂಜಾಯ್ ಮಾಡಿದ್ವಿ. ನೀಲ್ ಐಲ್ಯಾಂಡಲ್ಲಿ ಕ್ರಿಸ್ಟಲ್ ಕ್ಲಿಯರ್ ವಾಟರ್ನ ನೋಡ್ಬೋದು. ಇದು ನ್ಯಾಚುರಲ್ ಬ್ರಿಡ್ಜು. ಇದನ್ನ ನೋಡಿಬಿಟ್ಟು ರಾಮನಗರ್ ಬೀಚ್ಗೆ ಹೋದ್ವಿ ಸನ್ಸೆಟ್ ನೋಡೋಕ್ಕೆ. ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ ಸೀತಾಪುರ್ ಬೀಚ್ಗೆ ಹೋದ್ವಿ ಸನ್ರೈಸ್ ನೋಡೋಕ್ಕೆ. ವೆದರ್ ಕ್ಲೌಡಿ ಆಗಿತ್ತು ಬಟ್ ಸನ್ರೈಸ್ ಚೆನ್ನಾಗಿ ಕಾಣಿಸ್ತು. ಇದು ಭರತ್ಪುರ ಬೀಚ್. ಇಲ್ಲಿ ವಾಟರ್ ಆ್ಯಕ್ಟಿವಿಟೀಸ್ ಇರುತ್ತೆ. ನೀಲ್ ಐಲ್ಯಾಂಡಿಂದ ವಾಪಸ್ ಪೋರ್ಟ್ ಬ್ಲೇರ್ಗೆ ಹೋದ್ವಿ. ಇದು ಬ್ಯಾಕ್ ವಾಟರ್ ಪ್ಲೇಸ್ ಇನ್ ಪೋರ್ಟ್ ಬ್ಲೇರ್, ಚಿಡಿಯಾ ಟಾಪು ಅಂತ. ನಾವು ಹೋದಾಗ ವೆದರ್ ಕ್ಲೌಡಿ ಇತ್ತು, ಸನ್ಸೆಟ್ ಕಾಣಿಸಿಲ್ಲ. ಇಲ್ಲಿ ನೀವು ಟ್ರೆಕ್ಕಿಂಗ್ ಕೂಡ ಮಾಡ್ಬೋದು. ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಸೆಂಟ್ರಲ್ ಜೈಲ್ನ ವಿಸಿಟ್ ಮಾಡಿದ್ವಿ. ಇಲ್ಲಿ ಅಂಡಮಾನ್ ಹಿಸ್ಟ್ರಿ ಬಗ್ಗೆ ತಿಳ್ಕೊಬೋದು. ಅದೇ ದಿನ ನೈಟ್ ನಾವು ಈ ಲೈಟ್ ಶೋಗೆ ಹೋಗಿದ್ವಿ. ಇಲ್ಲಿ ಅಂಡಮಾನ್ ಹಿಸ್ಟ್ರಿ ಬಗ್ಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಇಲ್ಲಿಗೆ ನಮ್ಮ ಅಂಡಮಾನ್ ಜರ್ನಿ ಎಂಡ್ ಆಗ್ತಾ ಇದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀವಿ.
ಇನ್ನಷ್ಟು ಟ್ರಾವೆಲ್ ರಿಲೇಟೆಡ್ ಇನ್ಫಾರ್ಮೇಷನ್ಸ್ಗೆ ನಮ್ಮ ಚಾನೆಲ್ ಟ್ರೆಕ್ಕಿಂಗ್ ಕಪಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.